ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುಗುಳುಕೋಡ ಪಟ್ಟಣಕ್ಕೆ ಬಂದಿದ್ದೀನಿ. ಈ ಮುಗುಳುಕೋಡದಲ್ಲಿ ವಿಶೇಷವಾಗಿ ಶ್ರೀ ಶಿವಯೋಗಿ ಜ್ಞಾನ ಶಿವಯೋಗಿ ಮಂದಿರ ಮುಗುಳುಕೋಡ ಮಠ ಇದೆ. ಇದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಒಂದು ತಪಸ್ಸಿನ ಭೂಮಿ ಹಾಗೂ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಓಡಾಡಿದಂಥ ಪುಣ್ಯಭೂಮಿ. ಈಗ ಸದ್ಯಕ್ಕೆ ಮುರುಘರಾಜೇಂದ್ರ ಸ್ವಾಮಿಗಳು ಇರುವಂಥ ಪುಣ್ಯಭೂಮಿ. ಈ ಮಠದ ಒಂದು ಇತಿಹಾಸದ ಬಗ್ಗೆ ಒಂದಷ್ಟು ವಿವರಗಳನ್ನು ಹಾಗೂ ಈ ಮಠದಲ್ಲಿ ಏನೇನು ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ಎಲ್ಲ ತೋರಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತಿನ ದಿವಸ ಈ ವಿಡಿಯೋನ ಮಾಡ್ತಾ ಇದ್ವಿ. ಇದು ಬೆಳಗಾವಿ ಜಿಲ್ಲೆ ಅಂದ್ರೆ ಸುಮಾರು 85 ಕಿಲೋಮೀಟರ್ ದೂರದಲ್ಲಿರುವಂಥ ಮುಗುಳುಕೋಡ ಮಠವು ಇದು ಉತ್ತರ ಕರ್ನಾಟಕದ ಅತ್ಯಂತ ಪ್ರಸಿದ್ಧಿಯಾದಂಥ ಮಠ. ಇಲ್ಲಿ ಜಿಡಗ ಮಠನೂ ಅಂತ ಹೇಳ್ತಾರೆ, ಶಿವಯೋಗಿ ಮಠನೂ ಅಂತ ಹೇಳ್ತಾರೆ. ರುದ್ರಭೂಮಿಯಲ್ಲಿ ಇರುವಂತ ಈ ಮಠವು 120 ವರ್ಷಕ್ಕಿಂತ ಹೆಚ್ಚು 140 ವರ್ಷದ ಸಮಯ ಹತ್ರ ಒಂದು ಇತಿಹಾಸ ಹೊಂದಿರುವಂತ ಈ ಮಠವು ಏನೇನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಪೂರ್ತಿಯಾಗಿ ತೋರಿಸ್ತೀನಿ. ಸ್ನೇಹಿತರೆ, ನಾನೀಗ ಬಂದಿರುವುದು ರಾಯಬಾಗ್ ತಾಲೂಕಿನ ಮುಗುಳುಕೋಡ ಮಠಕ್ಕೆ ಬಂದಿದ್ದೇನೆ. ಈಗ ನಾವು ಮುಗುಳುಕೋಡದ ನಗರದಂದ್ರೆ ಪಟ್ಟಣದಿಂದ ಹೊರಗಡೆ ಬಂದ್ರೆ ಪೂರ್ವಕ್ಕೆ ಇರುವಂತ ಊರ ಹೊರಗೆ ಇರುವಂತ ಮಠವೇ ಮುಗುಳುಕೋಡ ಮಠ. ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ ಹಾಗೂ ಈ ಗುರು ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಮಠ. ಇಲ್ಲಿ ಸ್ವಾಮಿ ವಿವೇಕಾನಂದ ಪ್ರತಿಮೆ ನಿಲ್ಲಿಸಿದ್ದಾರೆ. ಕೆಲವು ವರ್ಷಗಳ ಹಿಂದುಗಡೆ ಸ್ವಾಮಿ ವಿವೇಕಾನಂದರ ವೇಷಧಾರಿಗಳ ಒಂದು 5,000 ಜನ ಯುವಕರನ್ನ ಸ್ವಾಮಿ ವಿವೇಕಾನಂದರ ವೇಷ ಧರಿಸಿದಂತ ಒಂದು ವಿಶ್ವ ದಾಖಲೆ ಆದದ್ದು ಸಹಿತ ಈ ಮುಗುಳುಕೋಡ ಮಠದ ಒಂದು ಪರಂಪರೆಯಲ್ಲಿದೆ. ಈಗ ನಾವು ಮುಗುಳುಕೋಡ ಮಠದ ಈ ಪ್ರಮುಖ ಸ್ವಾಮೀಜಿಯವರಾದಂಥ ಶ್ರೀಯುತ ಪರಮ ಪೂಜ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜರ ಒಂದು ಪ್ರತಿಮೆಯನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಮುಗಿಸ್ಕೊಂಡು ನಾನು ಈಗ ನೇರವಾಗಿ ಮಠದ ಕಡೆ ಧಾವಿಸ್ತಾ ಇದ್ದೀನಿ. ಮಠದಲ್ಲಿ ಇದು ಮಠಕ್ಕೆ ಹೋಗ್ಬೇಕಾದ್ರೆ ಮುಖ್ಯ ದ್ವಾರ. ಈ ಮಠದ ಗೋಡೆ ಮೇಲೂ ವಿವಿಧ ದೇವತೆಗಳ ಚಿತ್ರವನ್ನ ಸಹಿತ ಕೆತ್ತಿಸಲಾಗಿದೆ. ನೋಡೋದಕ್ಕೆ ಕೋಟೆ ಆಕಾರದಲ್ಲಿರುವಂತ ಅತ್ಯಂತ ಸುಂದರವಾದ ಕೆತ್ತನೆಗಳು ಮತ್ತು ಕೆಲವು ಋಷಿಗಳು ಹಾಗೂ ತಪಸ್ವಿಗಳ ಒಂದು ಮೂರ್ತಿಯನ್ನು ಈ ಮಠದ ಆವರಣದ ಗೋಡೆ ಮೇಲೆ ಕೆತ್ತಲಾಗಿದೆ. ಇಲ್ಲಿ ಶಿವಪಾರ್ವತಿ ಇರ್ಬೋದು, ಲಕ್ಷ್ಮಿ ಗಜಲಕ್ಷ್ಮಿ ಇರ್ಬೋದು, ಇನ್ನೂ ಅನೇಕ ದೇವತೆಗಳ ಒಂದು ಭಾವಚಿತ್ರವನ್ನ ಈ ಮಠದ ಮೇಲೆ ಕೆತ್ತಿಸಲಾಗಿದೆ. ಇದನ್ನ ನಾವು ನೋಡಿಕೊಂಡು ಒಳಗಡೆ ದೇವರ ದರ್ಶನಕ್ಕೆ ಹೋಗೋಣ. ಮುಗುಳುಕೋಡ ಶ್ರೀ ಯಲ್ಲಾಲಿಂಗ ಮಹಾಸ್ವಾಮಿಗಳ ಮಹಾರಾಜರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡ್ತೀನಿ ದೇವರ ದರ್ಶನ ಜೊತೆಗೆ. ಅಧರ್ಮ ಹೆಚ್ಚಾದಾಗ ಧರ್ಮವನ್ನ ಉಳಿಸುವ ಸಲುವಾಗಿ ಶಿವನ ಅಂಶಭಾಗವೇ ಒಂದು ಭೂಮಿ ಮೇಲೆ ತಾಳಿದಂಗೆ ಶ್ರೀ ಯಲ್ಲಾಲಿಂಗ ಮಹಾರಾಜರು ಇವತ್ತಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ಜಟ್ಟಂಗಿರಾಯನ ಆಶೀರ್ವಾದದಿಂದ ಶಿವಪ್ಪ ಮತ್ತು ಕಾಶಿಬಾಯಿ ದಂಪತಿಗಳ ಮಗನಾಗಿ ಯಲ್ಲಪ್ಪದವರು ಜನಿಸ್ತಾರೆ. 1865 ಇಸ್ವಿಯಲ್ಲಿ ಅಂತ ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ. ದೇವರ ಅಂಶಭಾಗವಾದ ಇವರು ಸಾಮಾನ್ಯ ಎಲ್ಲರ ಹಾಗೆ ಇವರಿಗೂ ಸಹಿತ ಮೊದಲು ಒಂದು ಮದುವೆ ಆಯಿತು. ಲಕ್ಷ್ಮೀಬಾಯಿ ಅನ್ನೋರು ಅವರು ತೀರಿಕೊಂಡ ನಂತರ ಮತ್ತೆ 2ನೇ ಮದುವೆ ಮಾಡಲಾಯಿತು. 2ನೇ ಮದುವೆಯಲ್ಲಿ ಅವರು ಸಹಿತ ಹೆರೆಯ ಸಮಯದಲ್ಲಿ ಅವರು ತೀರ್ಕೊಳ್ತಾರೆ. ಅವರು ತೀರ್ಕೊಂಡ ನಂತರ ವೈರಾಗ್ಯತನ ಪಡೆದಂತ ಶ್ರೀ ಯಲ್ಲಾಲಿಂಗ ಮಹಾರಾಜರು ಯಲ್ಲಪ್ಪ ಅವರು ಮುಂದೆ ಲಚ್ಚಾನ ಸಿದ್ಧಲಿಂಗ ಮಹಾಸ್ವಾಮಿಯವರ ಒಂದು ಆಶೀರ್ವಾದದಿಂದ ಅವರು ಸನ್ಯಾಸತ್ವನ ತಗೊಂಡು ದೇಶ ಸಂಚಾರ ಮಾಡ್ತಾ ಎಲ್ಲ ಕಡೆಗೆ ತಿರುಗಾಡ್ತಾರೆ. ಆಮೇಲೆ ಕೆಲವೊಂದು ಕಡೆ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದ ನಂತರ ದೇಶ ಸಂಚಾರ ಮಾಡ್ಕೋತಿ ಬಂದಾಗ ಅವರು ಕರಸ್ಗಾ ಗ್ರಾಮದಿಂದ ಹೊರಟಂತ ಶ್ರೀಗಳು ಯಾವಾಗ ಎಲ್ಲಿ ಸ್ಥಳದಲ್ಲಿ ಸೂರ್ಯೋದಯ ಅಲ್ಲಿ ಬಂದು ನೀನು ಅಲ್ಲೇ ನಿನ್ನ ಕಾಯಂ ಸ್ಥಳ ಅಂತ ಇದ್ದಕ್ಕಾಗಿ ಅವರು ಇಲ್ಲಿ ಬಂದು ನೆಲೆಸಿದ್ರು ಅನ್ನೋದು ಒಂದು
ಮೂಲಕತೆ ಸಿಗ್ತಾ ಇದೆ. ಇದನ್ನ ನನಗೆ ಭಕ್ತರ ಕಡೆಯಿಂದ ಸಿಕ್ಕಂತ ಮಾಹಿತಿ. ಇದು ಯಲ್ಲಾಲಿಂಗ ಮಹಾರಾಜರ ಒಂದು ಸನ್ನಿಧಾನ. ಅವರು ಸಹಿತ ತೀರ್ಕೊಂಡದ್ದು ಬಹಳ ವರ್ಷಗಳ ಹಿಂದೆಲ್ಲ, ಕೇವಲ 41 ವರ್ಷಗಳ ಹಿಂದಗಡೆ, ಅಂದ್ರೆ 1985 ಇಸ್ವಿಯಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ. ಅಂದ್ರೆ ಇಲ್ಲಿ ಮುಳುಕೊಡ ಮಠ ಕಟ್ಟಿದ್ದಕ್ಕೆ 100 ವರ್ಷದ ಇತಿಹಾಸ ಇದ್ರೂ ಸಹಿತ ಯಲ್ಲಾಲಿಂಗ ಮಹಾರಾಜರು 1985 ಇಸ್ವಿಯಲ್ಲಿ, ಅಂದ್ರೆ 41 ವರ್ಷದ ಹಿಂದಗಡೆ. ಅದರ ನಂತರ ಶ್ರೀ ಪರಮ ಪೂಜನೆ ಷಡಕ್ಷರಿ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಂತರ ಪೀಠಾಧಿಪತಿಯಾಗಿದ್ರು. ಅವರ ನಂತರ ಸದ್ಯಕ್ಕೆ ಇರುವುದು ಶ್ರೀ ಪರಮ ಪೂಜನೆ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಈಗ ಇವತ್ತಿನ ಪೀಠಾಧಿಪತಿ. ಈಗ ನಾನು ತೋರಿಸ್ತಾ ಇರುವುದು ಶ್ರೀ ಯಲ್ಲಾಲಿಂಗ ಮಹಾರಾಜರಿಗೆ ಶತಮಾನೋತ್ಸವದ ಜನ್ಮದಿನ ಕಾರ್ಯಕ್ರಮಕ್ಕಾಗಿ ಭಕ್ತರು ಬೆಳ್ಳಿ ತೊಟ್ಟಲು ಹಾಕಿ ಅವರಿಗೆ ನಾಮಕರಣ ಮಾಡಿದ್ದಂತೆ, ಮರು ನಾಮಕರಣ. ಆ ಬೆಳ್ಳಿ ತೊಟ್ಟಿಲೆ ಇದು 120 ವರ್ಷಗಳ ಕಾಲ, ಹೆಚ್ಚು 120 ವರ್ಷಗಳ ಕಾಲ ಬದುಕಿದ್ರು ಅನ್ನೋದಕ್ಕೆ ಒಂದು ದಾಖಲೆಗಳು ಇದ್ದಾವೆ ಕೆಲವೊಂದಷ್ಟು. ಆದ್ರೆ ಕೆಲವರು ಭಕ್ತರು ಹೇಳಿದ ಒಂದು ಅಭಿಪ್ರಾಯಗಳು, ಅದರ ಮೇಲೆ ನಾನು ಹೇಳ್ತಾ ಇರೋದು. ನನಗೆ ಯಾವುದೋ ಇದನ್ನ ಕೆಲವೊಂದು ನಮ್ಮ ನಂಬಿಕೆಗಳು ಅದರ ಮೇಲೆ ಹೋಗುತ್ತೆ, ಅದನ್ನ ಪ್ರಕಾರ ಹೇಳ್ತಾ ಇರೋದನ್ನು. ಸುಮಾರು 120 ವರ್ಷಗಳ ಕಾಲ ಶ್ರೀ ಯಲ್ಲಾಲಿಂಗ ಮಹಾರಾಜರು ಬದುಕಿದ್ರು ಅನ್ನೋದು ವಿಶೇಷ ದಾಖಲೆ. ಇದು ಅವರ ತೊಟ್ಟಿಲ್ಲ. ಆದ್ರೆ ಈಗ ಮುಂದೊಂದು ಕೈಲಾಸ ಮಂಟಪ ಅಂತ ಹೆಸರಿರಬೇಕು. ಈ ಕೈಲಾಸ ಮಂಟಪದಿಂದ ನಾವು ಮತ್ತೆ ಹೊರಗೆ ಹೋಗಬೇಕು. ಇದು ಯಲ್ಲಾಲಿಂಗ ಮಹಾರಾಜರ ಮಠ. ಆಗಲೇ ತೋರ್ಸಕ್ಕಾಗಿರ್ಲಿಲ್ಲ, ಈಗ ತೋರಿಸಿದೆ. ಆಗ ನೇರವಾಗಿ ಗುಡಿ ಒಳಗೆ ಮಠದೊಳಗೆ ಈಗ ತೋರಿಸಿದೆ. ಈಗ ಈಗಿನ ಪೀಠಾಧಿಪತಿಗಳು ಇಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಡ್ತಾರೆ. ಈ ಕಾರದೊಂದು ವಿಶೇಷ ಪವಾಡಿದೆ. ಕೆಲವರು ನೀರು ಹಾಕಿ ಓಡಿಸಿದಂತ ಕಾರು ಅಂತ ಕೆಲವರು ತೋರಿಸ್ತಾರೆ, ಅದು ತಪ್ಪು. ಶ್ರೀ ಸಿದ್ದರಾಮೇಶ್ವರ ಸಂಕಲ್ಪ ಯಾತ್ರೆಗಾಗಿ ಬಳಸಿದಂತ ಅಂಬಾಸಡರ್ ಕಾರು ಇದು. ಇದ್ರ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿದ್ದಾವೆ. ಆದ್ರೆ ಅದು ಪವಾಡಾಗಿದ್ದು ನಿಜ. ಆದ್ರೆ ಆ ಕಾರು ಇದಲ್ಲ, ಅದು ನೀಲಿ ಕಲರ್ ಇದೆ, ಇದು ಬೂದಿ ಬಣ್ಣದ ಇದೆ. ಆದ್ರೆ ಇದು ಅವರ ಈ ವಾಹನ ಚಾಲಕರಾದಂತ ಅವ್ರ ಭಕ್ತರು, ಅಪ್ಪಾಜಿ ಎಲ್ಲರಿಗೂ ನೀವು ದರ್ಶನ ಕೊಟ್ರಿ, ನನಗೂ ದರ್ಶನ ಕೊಡ್ರಿ ಅಂತ ಕೇಳಿದಾಗ, ನಾನು ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಹೇಳಿದಾಗ ಅವ್ರಿಗೂ ಸಹಿತ ದರ್ಶನ ಕೊಟ್ಟರು. ಒಂದು ಹಸ್ತ ಮುದ್ರಿಕೆ, ಅಂದ್ರೆ ಅವರ ಕೈಯಿದ್ದ ಒಂದು ವಿಭೂತಿಯಲ್ಲಿ ಮೂಡಿದಂತ ಒಂದು ಹಸ್ತವ ಕಾಣಿಸುತ್ತೆ. ಅದಕ್ಕಾಗಿ ಇವತ್ತಿಗೂ ಅವರ ಕುಟುಂಬದ ಸದಸ್ಯರು ಅವರು ಬಂದು ಎಲ್ಲ ಬಂದು ಇವತ್ತಿಗೂ ಈ ಕಾರನ್ನ ಸ್ವಚ್ಛ ಮಾಡಿ, ಪ್ರತಿನಿತ್ಯ ಸ್ವಚ್ಛ ಮಾಡಿ, ಪೂಜೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿರ್ತಾರೆ. ಆದ್ರೆ ಕೆಲವರು ಇದನ್ನ ತಪ್ಪು ಕಥೆಯನ್ನು ಹೇಳ್ತಾರೆ. ಮುಗುಳುಕೊಡ ಮುತ್ಯಾಂದ್ರದು ಮಹಾರಾಜರದು ಒಂದ್ ಸ್ವಲ್ಪ ಸಾಕಷ್ಟು ಪವಾಡಗಳಿದಾವೆ, ಸಾಕಷ್ಟು ಜನ ಘಟನೆಗಳು ಅದಾವು. ಇದು ಕಾರದ್ದು ಒಂದು ಘಟನೆ ಇದೆ. ಹಾಗೆ ಮಠದಲ್ಲಿಯೂ ಸಹಿತ ಸಾಕಷ್ಟು ಪವಾಡಗಳಾಗಿದ್ದಾವೆ. ಎಷ್ಟೋ ಜನರಿಗೆ ದುಃಖವನ್ನು ಭರಿಸಲಾದ ಎಷ್ಟೋ ನೋವುಗಳನ್ನ ಹೊಂದಿದಂತ ಭಕ್ತರು ಬಂದು ಇಲ್ಲಿ ಕಾಪಾಡು ಅಂತ ಕೇಳಿಕೊಂಡ್ರೆ ಅವ್ರಿಗೆ ಒಳ್ಳೆಯದನ್ನ ಮಾಡಿದಂಥದ್ದು ಸಾಕಷ್ಟು ಪವಾಡಗಳಿರ್ತವೆ. ಎಷ್ಟೋ ಜನ ಮಕ್ಕಳಿಗಾಗಿ ಹರಕೆ ಹೊರ್ತಾರೆ, ಎಷ್ಟೋ ಜನ ನೌಕರಿಗಾಗಿ ಹರಕೆ ಹೊರ್ತಾರೆ, ಇನ್ನು ಕೆಲವರು ತಮ್ಮ ಜೀವನ ಸುಖವಾಗಿರ್ಲಿ ಅನ್ನೋ ಕಾರಣಕ್ಕಾಗಿ ಎಷ್ಟು ಹರಕೆ ಹೊರ್ತಾರೆ. ಅವೆಲ್ಲ ಈಡೇರುವಂತ ಪುಣ್ಯ ಸ್ಥಳವೇ ಈ ಮುಗುಳುಕೊಡದ ಶ್ರೀ ಯಲ್ಲಾಲಿಂಗ ಮಠ. ಇಲ್ಲಿ ಬಂದಂತ ಭಕ್ತರು ಜಾತಿ ಭೇದವಿಲ್ಲದೆ ಎಲ್ಲ ಸಮಾಜದವರು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಈ ಎಲ್ಲ ಜೈನ್ ಮತ್ತಿನ್ನು ಇತರೆ ಎಲ್ಲ ಸಂಪ್ರದಾಯರು ಸಹಿತ ಇಲ್ಲಿ ಸರ್ವರನ್ನು ಸಮಾನಾಗಿ ನೋಡುವಂತದ್ದು ಮಠ ಈ ಮುಗುಳುಕೊಡ ಮಠ. ಈ ಮುಗುಳುಕೊಡ ಮಠದಲ್ಲಿ ಸಾಕಷ್ಟು ಪವಾಡಗಳಾಗಿದ್ದಾವು. ಅವುಗಳನ್ನ ಕೆಲವೊಂದು ದಾಖಲೆಗಳು ಅದಾವೆ. ಯಾಕಂದ್ರೆ ಇತ್ತೀಚೆಗೆ ನಡೆದ ಘಟನೆಗಳು ಕೆಲವೊಂದು ಇರುವುದಂದ್ರೆ ಕೆಲವೊಂದು ನೋಡಿದವರು ಎಷ್ಟೋ ಜನ ಇದ್ದಾರೆ. ಅವರು ಲೀಲಾ ವಿನೋದಗಳನ್ನ ನೋಡಿದರು. ಯಲ್ಲಾಲಿಂಗ ಮಹಾರಾಜರು ಇರ್ಬೋದು, ಸಿದ್ದರಾಮೇಶ್ವರ ಸ್ವಾಮಿಗಳು ಇರ್ಬೋದು, ಈಗಿನ ಸ್ವಾಮಿಗಳಾದಂಥ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳದ್ದು ಅವ್ರದ್ದು ಪವಾಡಗಳು ಅದಾವು. ಸಾಕಷ್ಟು ನೋಡಿದ್ದಾರೆ ಜನ. ಹೀಗಾಗಿ ಇದು ಯಾವುದೂ ಕಟ್ಟುಕತೆ ಅಲ್ಲ, ನಿಜವಾಗಿಯೂ ನಡೆದಂಥ ಘಟನೆಗಳನ್ನೇ ತೋರಿಸ್ತಾ ಇರೋದು. ಮತ್ತು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಯಲ್ಲಪ್ಪ ಅಂತ ಹೆಸರಿರುವಂಥದ್ದು
ಈ ದೇವಸ್ಥಾನದ ಹೆಸರನ್ನೇ ಯಲ್ಲಾಲಿಂಗ ಯಲ್ಲಪ್ಪ ಅಂತ ಹೆಸರಿಟ್ಟು ಈ ದೇವರ ಹೆಸರನ್ನೇ ಇಡ್ತಾರೆ ಎಲ್ಲರೂ ಚಪ್ಪಡಿ. ಇಲ್ಲಿ ನೋಡಿ ದೇವರ ಮೂರ್ತಿ ಯಲ್ಲಾಲಿಂಗ ಮಹಾರಾಜದು ಇಲ್ಲಿ ಪೂಜೆ ಮಾಡಿದ್ದಾರೆ. ವಿವಿಧ ಗದ್ದೆಗಳಿದಾವು. ಅವರು ಹೆಂಗನ್ನೋ ಗೊತ್ತಿಲ್ಲ. ಇದು ಅವರು ನಿಜವಾದ ಭಾವಚಿತ್ರ ಅಂತೆ. ಸ್ವಲ್ಪ ಅದು ಬಿಸಿಲು ಜಾಸ್ತಿ ಇದ್ದಕ್ಕೆ ರಿಫ್ಲೆಕ್ಟ್ ಸರಿಯಾಗಿಲ್ಲ. ನಾನೆಷ್ಟೋ ಪ್ರಯತ್ನ ಮಾಡಿದ ಆಗಲಿಲ್ಲ. ಇಲ್ಲಿ ದೇವಿ ಮೂರ್ತಿಯನ್ನು ಕುಡಿಸಿದ್ದಾರೆ. ಇದನ್ನ ಯಾಕೆ ಕುಡಿಸ್ಯಾರ ಅನ್ನೋದು ನನಗೆ ಮಾಹಿತಿ ಸಿಕ್ಕಿಲ್ಲ. ಇನ್ನು ಇಲ್ಲೊಂದು ಗದ್ದಿಗೆ ಇದೆ. ಪ್ರತಿನಿತ್ಯ ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಈ ಮಠಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಒಂದು ಕೃತಜ್ಞ ಭಾವನೆಯಿಂದ ಹೋಗ್ತಾರೆ. ಇಲ್ಲಿ ಬಂದ ತಕ್ಷಣ ಯಾವುದೋ ಗೊಂದಲಿದ್ರೂ ಸಹಿತ ಮನುಷ್ಯ ನೆಮ್ಮದಿ ಸಿಗುತ್ತೆ ಅನ್ನೋದು ಇಲ್ಲೇ ಜನರ ನಂಬಿಕೆ. ಹಾಗೆ ಶ್ರೀಮಠದಲ್ಲಿಯೂ ಸಹಿತ ಇಲ್ಲಿ ಪ್ರತಿನಿತ್ಯ ದಾಸೋಹ ಇರುತ್ತೆ. ಯಾರೋ ಭಕ್ತರು ರೊಟ್ಟಿ, ಗೊಂಜಾಳ ರೊಟ್ಟಿ, ಸಜ್ಜಿ ರೊಟ್ಟಿ ಈ ರೀತಿ ರೊಟ್ಟಿಗಳನ್ನ ತಂದು ಕೊಡ್ತಾರೆ. ಹಾಗೆ ಇಲ್ಲಿ ಅನ್ನ ಸಾಂಬಾರವನ್ನು ತಯಾರು ಮಾಡಿ ಭಕ್ತರಿಗೆ ನೀಡ್ತಾರೆ. ಜೊತೆಗೆ ಅಂಬ್ಲಿ ಸೇವೆ ಸಹಿತ ಪ್ರತಿನಿತ್ಯ ಇರುತ್ತೆ. ಇದು 365 ದಿವಸ 24x7 ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿ ಸೇವೆ ಮಾಡುವಂಥದ್ದು ಇರುವುದು ವಿಶೇಷತೆ ಮಠದಲ್ಲಿ. ನಾವು ಒಂದು ಸ್ವಲ್ಪ ಪ್ರಸಾದ ತಗೊಂಡು ಮತ್ತೆ ವಿವಿಧ ಘಟನೆಗಳು ಇನ್ನೂ ವಿಷಯಗಳನ್ನ ತೋರಿಸೋಣ. ಇಲ್ಲಿ ಸಾಕಷ್ಟು ಜನ ಬಂದು ಭಕ್ತರು ಬಂದು ಪ್ರಸಾದ ತಗೋತಾರೆ ಬಿಡ್ರಿ, ಏನು ಅಡ್ಡಿಲ್ಲ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಈಗ ಅನ್ನ ಪ್ರಸಾದ ನಂತರ ಮತ್ತೆ ಮಠದ ಅವ್ರನ್ನ ಹೊರಗೆ ಬಂದಿದ್ದೀನಿ. ಇಲ್ಲಿ ವೀರಾಂಜನೇಯ ಮೂರ್ತಿನೂ ಇದೆ, ಅದು ಲಾಕ್ ಇದೆ, ಅದಕ್ಕೆ ಹೊರಗಿಂದನೇ ತೋರಿಸ್ತಾ ಇರೋದು. ಅಲ್ಲಿ ಬಹಳ ಸಣ್ಣ ರಂಧ್ರ ಇದ್ದೇವೆ ಅಂದ್ರೆ ತೋರ್ಸಕ್ಕಾಗಲಿಲ್ಲ. ಈ ಪರಿಸ್ಥಿತಿ ಮತ್ತೆ ಮಠದ ಅವರನ್ನ ಭಕ್ತರಿಗಾಗಿ ಶಾಂತಿ ಮಾಡ್ತಾರೆ. ಇಲ್ಲಿ ಬಂದು ಎಷ್ಟೋ ಜನ ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಎಲ್ಲರೂ ಯಾರು ಇಲ್ಲಿ ಕೆಲಸ ಮಾಡಂತ ಹೇಳೋದಿಲ್ಲ, ಆದ್ರೆ ತಮ್ಮ ಪತ್ತು ತಾವಾಗೆ ಬಂದು ಸ್ವಚ್ಛ ಮಾಡೋದಿರ್ಬೋದು, ಕಾಳನ್ನ ಕೊಡುವುದು, ಅನ್ನದಾಸೋಕೆ ಏನ್ ಬೇಕು ಅದನ್ನೆಲ್ಲ ಕೊಡೋದು, ಮತ್ತು ಹಣವನ್ನು ಕೊಡೋದು ಎಲ್ಲ ಮಾಡ್ತಾರೆ. ಇಲ್ಲಿ ಯಾರಿಗೂ ಕೊಡುವಂತ ಯಾರು ಕೇಳೋದಿಲ್ಲ. ಆದ್ರೆ ಇಲ್ಲಿ ಹಾಗೆ ಈ ಯಲ್ಲಾಲಿಂಗ ಮಹಾರಾಜರು ಇಲ್ಲಿ ಬಂದು ನೆಲೆಸೋದಕ್ಕೆ ಅವರಿಗೆ ಒಬ್ರು ಗುರುಗಳಿದ್ರು. ಯಲ್ಲಾಲಿಂಗ ಮಹಾರಾಜರಿಗೆ ಹೇಗೆ ಗುರುಗಳು ಲಚ್ಚಾನ್ ಸಿದ್ಧಲಿಂಗೇಶ್ವರ ಮಹಾರಾಜರಿದ್ರು, ಹಾಗೆ ಹದ್ರಿ ಖಾಜಾ ಅವರು ಸಹಿತ ಅವ್ರ ಗುರುಗಳು. ಅವ್ರದ್ದು ಒಂದು ಮಸೀದಿಯನ್ನ ಅವ್ರ ನೆನಪಿಯಾಗಿ ಇಲ್ಲೊಂದು ಮಸೀದಿನೂ ಸಹಿತ ಮಾಡಿದ್ದಾರೆ. ಅಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸ್ಥಳವೇ ಈ ಮುಗುಳುಕೋನ ಮಠ. ಈಗ ನಾನು ನಿಮಗೆ ಒಂದು ಮುಖ್ಯವಾದ ಒಂದು ಪ್ರದೇಶ ತೋರಿಸ್ತಾ ಇದ್ದೀನಿ. ಇದು ಅನುಭವ ಮಂಟಪ ಅಂತ ಹೆಸರಿದಕ್ಕೆ. ಇದರ ವಿಶೇಷತೆ ಅಂದ್ರೆ ಒಳಗೆ ಹೋದ್ರೆ ಒಂದು ದೊಡ್ಡ ಕೋಟೆ ಆವರಣ ಇದ್ದಂಗಿದೆ ನೋಡಕ್. ಹೊರಗಡೆ ಒಳಗೆ ಹೋದ್ರೆ ತುಂಬಾ ವಿಶಿಷ್ಟವಾದಂಥದ್ದು ಇದೆ. ಯಾಕಂದ್ರೆ ಇಲ್ಲಿ ಪ್ರತಿ ಒಂದು ಕಂಬಗಳಿದ್ದಾವೆ. ಈ ಮುಗುಳುಕೋನ ಮಠಕ್ಕೆ 365 ಶಾಖೆಗಳು ಇದ್ದಾವೆ. ಈ ಮಠದ್ದು ಕರ್ನಾಟಕ ರಾಜ್ಯದಂತ ಇರ್ಬೋದು, ಇನ್ನು ಇತರೆ ರಾಜ್ಯಗಳಲ್ಲಿ ಇದಾವಂತೆ. ಅದರ ಪ್ರಕಾರ ಒಂದು ಮಠಕ್ಕೆ ಒಂದು ಶಾಖೆ ಒಂದು ಕಂಬದಂತೆ ಹೆಸರದಂತೆ ಒಟ್ಟು 365 ಕಂಬಗಳನ್ನ ಇಲ್ಲಿದ್ದಾವೆ. ಇದ್ರದ್ದು ಒಂದು ವೈಶಿಷ್ಟ್ಯತೆ ಅಂದ್ರೆ ಎಷ್ಟು ಕ್ಲಿಯರ್ ಆಗಿದೆ. ಒಂದು ಲೈನ್ ಅಲ್ಲಿ ನಿಂತು ನಾವು ಕಂಬ ನೋಡ್ತಾ ಇದ್ರೆ ಒಂದೇ ಲೈನ್ ಅಲ್ಲೇ ಕಾಣುತ್ತೆ. ಇದು ಚೌಕಾಕಾರವಾಗಿದೆ ಪೂರ್ತಿ, ಅಂದ್ರೆ ಒಂದೇ ಲೈನ್ ಅಲ್ಲಿ ಇದೆ, ಅಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. 365 ಕಂಬಗಳ ಈ ಮಹಾನ್ ಅನುಭವ ಮಂಟಪವನ್ನ ನೋಡೋದೇ ಅದ್ಭುತ. ಬಹಳ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಸಾಕಷ್ಟು ಹೊತ್ತದಲ್ಲಿ ಹೋಗಿದ್ದೆ, ಕಂಬಗಳು ಬಿದ್ದಿರ್ತಾವ, ಏನಾರಾಗಿರ್ತಾವ. ಆದ್ರೆ ಇದು ಇತ್ತೀಚೆಗೆ ಮಾಡಿದಂತ ಹೊಸದ ಒಂದು ಅನುಭವ ಮಂಟಪ. ಸುಮಾರು ಒಂದು 20-25 ವರ್ಷದೊಳಗಿಂದ ಅನುಭವ ಮಂಟಪ ಇದೆ. ಬಹಳ ವರ್ಷ ಆಗಿಲ್ಲ ಇದು ತಯಾರಾಗಿ. ನಾವು ಮೊದಲು ಮುಗುಳುಕೋನಕ್ಕೆ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಇದ್ದಿರ್ಲಿಕ್ಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆಗಿರೋದು. ಮತ್ತು ನೋಡಿ ಎಷ್ಟು ನೇರವಾಗಿ ಕಂಬಳ ಇಟ್ಟಿದ್ದಾರೆ. ನಾನು ಕಮಿಟಿಯವ್ರಿಗೆ ಭೇಟಿಯಾಗಿ ಅವರಿಂದ ಒಂದು ಮತ್ತೆ ಶ್ರೀಗಳು ಈ ಕಳೆದ ವರ್ಷ ಮಹಾಕುಂಭ ಮೇಳಕ್ಕೂ ಸಹಿತ ಹೋಗಿದ್ರು. ಅವರ ವಿವಿಧ ಛಾಯಾಚಿತ್ರಗಳನ್ನ ಇಲ್ಲಿ ಹಾಕಲಾಗಿದೆ ಅನುಭವ ಮಂಟಪದಲ್ಲಿ.
ಕುಂಭಮೇಳಕ್ಕೆ ಶ್ರೀ ಪರಮ ಪೂಜನೀಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹೋಗಿರುವಂಥದ್ದು. ಅಲ್ಲಿ ಮಹಾಕುಂಭಮೇಳದಲ್ಲಿ ವಿಶೇಷವಾಗಿ ಗಂಗಾ ನದಿ ಮತ್ತು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಯ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳದ ಮಹಾಸ್ನಾನವನ್ನು ಮಾಡುತ್ತಿರುವಂತಹ ಒಂದು ವಿವಿಧ ದೃಶ್ಯಗಳನ್ನ ಇಲ್ಲಿ ಹಾಕಿದ್ದಾರೆ. ಹಾಗೆ 365 ಕಂಬಗಳನ್ನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾನು ತೋರಿಸ್ತಾ ಇದ್ದೀನಿ, ರೌಂಡ್ ಹಾಕ್ತಾ ಇದ್ದೀನಿ. ಹಾಗೆ ಅದನ್ನು ತೋರಿಸೋದ್ರ ಮುಂಚೆ ಮತ್ತು ಅನುಭವ ಮಂಟಪವನ್ನು ತೋರಿಸ್ತೀನಿ. ಷಡಕ್ಷರ ಸ್ವಾಮಿಗಳು ಒಂದು ಕಲ್ಪನೆ ಮತ್ತು ಅವರ ಕನಸಾಗಿತ್ತಂತೆ. ಷಡಕ್ಷರ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಒಂದು ಕನಸು ಮತ್ತು ಅವರ ಮನಸ್ಸಿನಲ್ಲಿದ್ದಂಥದ್ದು ಈ ಅನುಭವ ಮಂಟಪ. ಅದನ್ನೇ ಈಗಿನ ಸ್ವಾಮಿಗಳು ಈಡೇರಿಸಿದ್ದಾರೆ. ಅವರು ಸಹಿತ ಇದನ್ನ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ನೋಡೋದಕ್ಕೆ ಖುಷಿ ಆಗತ್ತೆ ಪೂರ. ಇದು ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಒಂದು ಮೂರ್ತಿ ಪ್ರತಿಮೆ. ನಾವು ನೋಡಿದ್ರು ಇವ್ರನ್ನ ಒಂದು ಸಾಕಷ್ಟು ಸರಿ ಇವ್ರನ್ನ ದರ್ಶನ ಆಗಿದೆ. ಇವ್ರದ್ದು ನಮ್ಗೆ ಈಗಿನ ಸ್ವಾಮೀಜಿ ಅವ್ರದ್ದು ದರ್ಶನ ಆಗಿದೆ. ಮತ್ತೆ ಯಾಕಂದ್ರೆ ಇವರು ಬಹಳ ವರ್ಷಗಳಲ್ಲ, ಈಗೊಂದು 22 ವರ್ಷದ ಹಿಂದ್ಗಡೆ ಲಿಂಗೈಕ್ಯಾಗಿದ್ದಾರೆ. ನೋಡಿ ಅನುಭವ ಮಂಟಪ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಿದೆ ನೋಡ್ರಿ. ಸಾವಿರಾರು ಜನ ತಗೊಂಡು ಅನುಭವ ಮಂಟಪದಲ್ಲಿ ಪ್ರವಚನ ಕೇಳಬಹುದು, ಅಷ್ಟು ತುಂಬಾ ವಿಶಾಲವಾಗಿದೆ. ಮತ್ತೆ 365 ಕಂಬಗಳು, ಮುಗುಳುಕೋಡ ಮಠದ 365 ಶಾಖೆಗಳ ಪ್ರತಿನಿಧಿಸುವಂತ ಕಂಬಗಳನ್ನ ಮತ್ತೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ 365 ಕಂಬಗಳು ಎಲ್ಲ ತೋರಿಸ್ತು ಅಂತ ಹೇಳ್ತೀನಿ, ಅದಕ್ಕೆ ನಾನು ಸ್ವಲ್ಪ ಎಲ್ಲಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಪ್ಪ ಯಾರು. ಹಾಗೆ ಈಗ ನಾನು ತೋರಿಸ್ತಾ ಮುಗುಳುಕೋಡ ಶ್ರೀ ಮಠಗಳದ ಜಾತ್ರೆ ಸಮಯದಲ್ಲಿ ಎಳೆಯಲು ಸಿದ್ಧವಾಗಿರುವಂತ ತೇರು ವರ್ಷದಲ್ಲಿ 2 ಸರಿ ಆಗುತ್ತೆ. ಒಂದ್ಸರಿ ಮಕರ ಸಂಕ್ರಾಂತಿ ಆಜುಬಾಜು ಆಗುತ್ತೆ ಮತ್ತು ಬಣ್ಣದ ಹುಣ್ಣಿಮೆ ಸಮಯದಲ್ಲೂ ಆಗುತ್ತೆ. ಅವು ಇದು ಮಠದ ಆವರಣದಲ್ಲಿ ಇರುವಂತ ವಿಶಾಲವಾದಂತ ಒಂದು ವೃಕ್ಷ, ಆಲದ ಮರ. ಇದು ಯಲ್ಲಾಲಿಂಗ ಮಹಾರಾಜರು ಹಚ್ಚಿದಂತ ಗಿಡ ಅಂತ ಹೇಳಿದ್ರು ನನಗೊಬ್ರು. ಅಲ್ಲೊಂದು ದೂರದಲ್ಲಿ ಒಂದು ಹುಣಸೆ ಮರ ಇದೆ, ಅದು ಸಹಿತ ಅವರೇ ಹಚ್ಚಿದ್ದಂತೆ. ಮಠದ ಆವರಣವನ್ನ ಸದ್ಯಕ್ಕೆ ನಾನು ಈ ಅನುಭವ ಮಂಟಪದ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಹತ್ತಕ್ಕೊಂದು ಅವಕಾಶ ಸಿಕ್ತು. ಅಲ್ಲಿದ್ರೆ ತೋರಿಸ್ತಾ ಇರೋದು, ಅಂದ್ರೆ ದೂರದಿಂದ ಕಾಣಿಸ್ತದೆ. ಇಲ್ಲಿ ಮಧ್ಯದಲ್ಲಿ ಯಲ್ಲಾಲಿಂಗ ಮಹಾರಾಜರ ಒಂದು ಪ್ರತಿಮೆನೂ ಇದೆ. ಫಸ್ಟ್ಗೆ ತೋರಿಸಿದ್ದೆ ನಾನು, ಮೊದಲೇ ಬಂದಾಗ ಎಂಟ್ರಿ ಆಗ್ತಾ ಇದ್ದಂಗೆ ತೋರಿಸಿದ್ದು. ಇದು ಮುಗುಳುಕೋಡ ಮಠದ ನೇರವಾದ ದೃಶ್ಯ. ಇಲ್ಲೂ ಇನ್ನೊಂದು ವೈಶಿಷ್ಟ್ಯಪೂರ್ಣವಾದದ್ದು ಇಲ್ಲಿದೆ ನೋಡಿ. ಈಗ ನಾನು ತೋರಿಸ್ತಾ ಇರುವುದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಠದ ಒಂದು ಬ್ಯಾಂಕು. ಇಲ್ಲಿ ರೈತರಿಗೆ ಹಣದ ಕೊರತೆ ಆಗಬಾರ್ದು, ಯಾವತ್ತೂ ಹಣಕಾಸಿನ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಶ್ರೀ ಮಠದಿಂದ ಒಂದು ಸ್ವಂತ ಬ್ಯಾಂಕ್ ಅನ್ನು ಸಹಿತ ತಯಾರು ಮಾಡಿದ್ದಾರೆ. ಆ ಬ್ಯಾಂಕಿನ ವಿಶೇಷತೆ ಅಂದ್ರೆ 24x7 ಅಂದ್ರೆ 24 ಗಂಟೆಗಳ ಕಾಲ, 7 ದಿನಗಳ ಕಾಲ, ರಾತ್ರಿ 11, 12 ಗಂಟೆ ಇರಲಿ, 2 ಗಂಟೆ ಇರಲಿ, ಯಾರೇ ಹಣವನ್ನ ಹಾಕಬಹುದು, ಬ್ಯಾಂಕ್ನಲ್ಲಿ ತೆಗಿಬಹುದು. 24 ಗಂಟೆಗಳ ಕಾಲ ಸೇವೆ ಕೊಡುವಂತ ಏಕೈಕ ಬ್ಯಾಂಕ್ ಅಂತಂದ್ರೆ ಅಡ್ಡಿ ಇಲ್ಲ. ಇದು ಶ್ರೀ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ನಿಯಮಿತ ಕೋಆಪರೇಟಿವ್ ಸದ್ಗುರು ಆಡಳಿತ ಭವನ ಅಂತ ಹೆಸರಿಟ್ಟ. ಇದು ಮುಗುಳುಕೋಡ ಶಾಖದ ಬ್ಯಾಂಕು. ಇದು 24 ಗಂಟೆಗಳು ಹೆಚ್ಚು ಸೇವೆಯನ್ನು ಕೊಡ್ತಾರೆ. ಪವಾಡ ಪುಣ್ಯಕ್ಷೇತ್ರವಾದಂತ ಶ್ರೀಮಠ ಮುಗುಳುಕೋಡ ಮಠದ ಬಗ್ಗೆ ವಿವರಗಳನ್ನ ಇಲ್ಲಿವರೆಗೂ ನಾನು ಸಾಕಷ್ಟು ತೋರಿಸಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.